ಕೊಡುವಂಥ ಒಂದು ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರು ಅವರು ಸಾರ್ವಜನಿಕವಾಗಿ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸ್ವಾಗತಾರ್ಹ. ಕಾರಣ ಅವರು ದಿನದರ್ಶಿಕೆಯಲ್ಲಿ ಅನ್ನದಾತನ ಬಗ್ಗೆ ಭಾಳ ಹೆಮ್ಮೆಯ ಮಾತನ್ನು ಆಡಿರ್ತಕ್ಕಂಥದ್ದು. ಇವತ್ತು ಅನ್ನದಾತನ ಪರಿಸ್ಥಿತಿಯನ್ನು ಅವರು ನಮ್ಮ ಶಾಸಕಾಂಗ ಕಾರ್ಯಾಂಗ ಅವಲೋಕಿಸಿ ಅನ್ನದಾತ ಅನ್ನ ಕೊಡ್ತಕ್ಕಂಥ ನಮ್ಮ ಮಿತ್ರ, ಆಪ್ತ ಮಿತ್ರ, ಅವನ ಬದುಕು ಹೊಸನಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು. ಎಲ್ಲದಕ್ಕಿಂತ ಕೂಡ ಮಿಗಿಲಾಗಿ ಅವನಿಗೆ ಯೋಗ್ಯವಾದ ಬೆಲೆಯನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತರಬೇಕು. ಇದರಲ್ಲಿ ಸ್ವಾಮಿನಾಥನ್ ವರದಿ ನಮಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಹೀಗೆ ರೈತನ ಬದುಕು, ರೈತನ ಕುಟುಂಬ ಇವೆಲ್ಲವೂ ಕೂಡ ಸಂತೋಷದಿಂದರೆ ರಾಷ್ಟ್ರ, ಸಮಾಜ, ರಾಜ್ಯ ಎಲ್ಲವೂ ಸಂತೋಷದಿಂದ ಇದ್ದಂಗೆ ಆಗುತ್ತೆ. ಆ ರೀತಿಯಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಮಾನ್ಯ ಚಂದ್ರಶೇಖರ್ ಅವರ ಹೋರಾಟ ಸಫಲತೆಯನ್ನು ಪಡೆಯಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಆಶಿಸಿ, ಯಾವತ್ತೂ ಕೂಡ ರೈತನನ್ನು ಕಡೆಗಾಣಿಸಿದ್ರೆ ಅದು ಸಮಾಜಕ್ಕೆ ಶೋಭೆಯನ್ನು ತೋರುವುದಿಲ್ಲ ಮತ್ತು ನಮಗೆ ಅನ್ನಕ್ಕೆ ಹಾಹಾಕಾರ ಉಂಟು ಮಾಡ್ತಕ್ಕಂಥ ಪರಿಸ್ಥಿತಿಗಳೇ ಈಗ ಕಾಣ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಒಂದು ಏನು ಸರೋಜನ ಸುಖಿನೋ ಭವಂತು ಅಂತಕ್ಕಂಥದ್ದು ಹೇಳ್ತೀವೋ ಅದರಲ್ಲಿ ರೈತನಿಗೆ ಅಗ್ರಸ್ಥಾನ ಸಿಗಲಿ ಅಂತಕ್ಕಂಥದ್ದನ್ನು ನನ್ನ ಸದಾಶಯವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಈ ಒಂದು ಹೊಸ ವರ್ಷ ಹಾಗೂ ಬರಲಿರ್ತಕ್ಕಂಥ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳಿ ಜನರಿಗೆ ನನ್ನ ಕೃತಜ್ಞತಾಪೂರ್ವದ ಆಭಾರಗಳನ್ನು ಸಮರ್ಪಣೆ ಮಾಡಿ 23ನೇ ತಾರೀಕಿನಂದು ನಮ್ಮ ಕೀರ್ತಿಶೇಷರಾಗಿರ್ತಕ್ಕಂಥ ರೈತರ ಕಾಳಜಿದ್ದಂಥ ರೈತಪರ ಹೋರಾಟಗಾರರಿದ್ದಂಥ ರೈತ ನಾಯಕರಾಗಿರ್ತಕ್ಕಂಥ ಚರಣ್ ಸಿಂಗ್ರವರ ಒಂದು ರಾಷ್ಟ್ರೀಯ ರೈತ ದಿನವನ್ನು ಆಚರಿಸ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ರೈತರ ಒಂದು ಪ್ರತಿನಿಧಿಗೆ ನಾವು ಕೊಟ್ಟಂತಕ್ಕಂಥ ಸಮಾಜ ಕೊಡ್ತಕ್ಕಂಥ ಸನ್ಮಾನವಾಗಿರ್ತಕ್ಕಂಥದ್ದು. ಈ ಒಂದು ರಾಷ್ಟ್ರೀಯ ರೈತರ ದಿನದಿಂದ ಪ್ರಾರಂಭವಾಗಿ ಏನು ಹೋರಾಟದ ಬದುಕಿದೆ ಆ ಹೋರಾಟಕ್ಕೆ ಒಂದು ಫಲವನ್ನು ಸಿಗಲಿ ಇರ್ತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಆಶಯ ವ್ಯಕ್ತಪಡಿಸ್ತೇನೆ.